ಫ್ರೆಂಡ್ಸ್ ನಮಸ್ಕಾರ. ನಾನು ಇವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡೇನಿ. ಇವಾಗ ಇದು ಅರ್ಧ ಲೀಟರ್ ಹಾಲು ಐತಿ, ನಂದಿನಿ ಹಾಲು. ಇದನ್ನ ಕಾಸಕ್ಕೆ ಹಾಕ್ತೀನಿ ಬೊಗಣಿಗೆ. ಸ್ವಲ್ಪ ಗಟ್ಟಿ ಹಾಲನ್ನೇ ಹಾಕೋಬೇಕು. ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ನೀರು ಕುಡಿಸ್ಬಾರ್ದು ಇದಕ್ಕೆ, ಹಂಗೆ ಗಟ್ಟಿ ಹಾಲನ್ನೇ ಕಾಸಬೇಕು. ಈಗ ಅರ್ಧ ಬಟ್ಲು ಹಾಲು ತಗೊಂಡೇನಿ. ಇವಾಗ 2 ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ ಹಾಲು ಕುದೀತಾ ಇದೆ. ಇಷ್ಟು ಅರ್ಧ ಬಟ್ಲು ಸಕ್ಕರೆ ಇದೆ, ಇದು ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋಣ. ಇದು ಸಕ್ಕರೆ ಕರಗೋವರೆಗೂ ಕುದಿಸ್ಕೊತೀನಿ. ಇವಾಗ ಹಾಲು ಕುದೀತಾ ಇದೆ. ಇದು ಕಲಿಸಿಟ್ಕೊಂಡಿರೋ ಕಸ್ಟರ್ಡ್ ಪೌಡ್ರ್ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ಇವಾಗ ಕುದೀತಾ ಇದೆ ಇದು ನೋಡಿ, ಈ ಥರ ಮಂದಗಾಗಿದೆ. ಈಗ ಬಂದ್ ಮಾಡ್ತೀನಿ ಗ್ಯಾಸ್. ಇವಾಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಫ್ರಿಜ್ ಒಳಗೆ ಇಡ್ತೀನಿ. ನೋಡಿ ಇದು ತಣ್ಣಗಾಗೈತಿ. ಇವಾಗ ಮಿಕ್ಸರ್ ಮಾಡ್ಕೊತೀನಿ ನಾನು ಇದನ್ನು. ಇವಾಗ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ಮಿಕ್ಸರ್ ಜಾರಿಗೆ ತಕ್ಕೊಂಡಿನಿ. ಇದು ಸ್ವಲ್ಪ ಕೆನೆ ಇದೆ, ಕೆನೆ ತಕ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ ಇದನ್ನ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ಥರ ಒಂದು ಬಾಕ್ಸ್ ಇದ್ದರೆ, ಐಸ್ ಕ್ರೀಮ್ ಬಾಕ್ಸ್ ಇದ್ದರೆ ಇದರೊಳಗೆ ತಕ್ಕೋತೀನಿ. ಇವಾಗ ಇದ್ರ ಮೇಲೆ ಮುಚ್ಚಿಬಿಟ್ಟು 8 ತಾಸು ಫ್ರಿಜರ್ನಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ರೆಡಿ ಆಗೈತಿ ನೋಡಿ, ಈ ಥರ ಆಗೈತಿ. ನೈಟ್ ಪೂರ್ತಿ ನಾವು ಫ್ರೀಜರ್ನಲ್ಲೇ ಇಟ್ಟಿದ್ದೆ. ಈ ಥರ ಬಂದೈತಿ. ಈಗ ಮ್ಯಾಗೆ ಟೂಟಿ ಪುಟ್ಟಿ ಹಾಕ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೋಡಿ ಐಸ್ ಕ್ರೀಮ್ ರೆಡಿ ಆಗೈತಿ. ಈ ಥರ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ ಬೇಸಿಗೆಗೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.